ಸಿಸ್ಟಮ್ ಅಲ್ಲಿ ವಿಲ್ ಬಿ ಬೇಸ್ಡ್ ಓನ್ಲಿ ಆನ್ ಪ್ರಾಸೆಸ್. ಸೊ ಅದಕ್ಕೆ ಫಸ್ಟ್ ಪ್ರಾಸೆಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಡೆಫಿನೇಷನ್ ಒಂದೆರಡು ಎಕ್ಸಾಂಪಲ್ ತಿಳ್ಕೊಬಿಟ್ರೆ ವಾಟ್ ಈಸ್ ಪ್ರಾಸೆಸ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಡೆಫಿನಿಷನ್ ಇದೆ. ಡೆಫಿನಿಷನ್ ಹೋಗೋಕ್ಕಿಂತ ಮುಂಚೆ ಆಕ್ಚುಲಿ ಆ ಪ್ರಾಸೆಸ್ ಹೇಗೆ ಅದು ಜನರೇಟ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಅದೇ ಡೆಫಿನಿಷನ್ ಒಳಗೆ ಆ ಪಾಯಿಂಟೇ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್, a program is a set of instructions written in a particular sequence to perform a specific task. ಪ್ರೋಗ್ರಾಮ್ ಡೆಫಿನೇಷನ್ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೋಡಿಂಗ್ ಮಾಡಿರೋ ಅಂಥವ್ರೆ, ಅಟ್ಲೀಸ್ಟ್ ಬೇಸಿಕ್ ಸಿ ಕೋಡಿಂಗ್ ಆರೋ ಮಾಡಿರೋದ್ರಿಂದ ಪ್ರೋಗ್ರಾಮ್ ಡೆಫಿನೇಷನ್ ಗೊತ್ತಿರುತ್ತೆ. ಪ್ರಾಕ್ಟಿಕಲಿನೂ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ವಾಟ್ ಈಸ್ ಪ್ರೋಗ್ರಾಮ್ ಅನ್ನೋದು ಗೊತ್ತಿರುತ್ತೆ. ಇಟ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಲೈನ್ಗಳನ್ನ ನಾವು ಟೈಪ್ ಮಾಡೋದು. ಕಲೆಕ್ಷನ್ ಆಫ್ ಲೈನ್ಸ್ನ ಒಂದು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಏನಕ್ಕೆ? ಟು ಗೆಟ್ ಸಮ್ ಔಟ್ಪುಟ್, ಟು ಪರ್ಫಾರ್ಮ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ಪ್ರೋಗ್ರಾಮ್ಸ್ ಆರ್ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಜನರಲಿ ಸ್ಟೋರ್ಡ್ ಇನ್ ಸೆಕೆಂಡರಿ ಮೆಮೊರಿ. ನೀವು ಟೈಪ್ ಮಾಡಿ ಸಿ ಪ್ರೋಗ್ರಾಮೇ ತಗೊಳ್ಳಿ, ಯುನಿಕ್ಸ್ ಸ್ಕ್ರಿಪ್ಟಿಂಗೇ ತಗೊಳ್ಳಿ, ಟೈಪ್ ಮಾಡಿ ಸೇವ್ ಕ್ಲಿಕ್ ಮಾಡಿದ್ಮೇಲೆ ಯುನಿಕ್ಸಲ್ಲಿ ಏನು ಮಾಡ್ತೀರಾ? ಸ್ಕ್ರಿಪ್ಟಿಂಗು ಟೈಪ್ ಮಾಡಿ ಟೆಕ್ಸ್ಟ್ ಎಡಿಟರಲ್ಲಿ ಸೇವ್ ಬಟನ್ ಕ್ಲಿಕ್ ಮಾಡ್ತೀರಾ. ಸಿ ಪ್ರೋಗ್ರಾಮ್ ಏನು ಮಾಡ್ತೀರಾ? ಟೈಪ್ ಮಾಡಿ ಅಲ್ಲೂ ಅಷ್ಟೇ ಸೇವ್ ಬಟನ್ ಕ್ಲಿಕ್ ಮಾಡ್ತೀರಾ. MS ವರ್ಡಲ್ಲೂ ಟೈಪ್ ಮಾಡಿ ಮೇಲೆ ಸೇವ್ ಬಟನ್ನೇ ಕ್ಲಿಕ್ ಮಾಡ್ತೀರಾ. ಸೇವ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನೀವೇನೇ ಟೈಪಿಂಗ್ ಆಗಲಿ, ವೆದರ್ ಇಟ್ಸ್ ಎ ಪ್ರೋಗ್ರಾಮ್ ಆರ್ ಸಮ್ ಡಾಕ್ಯುಮೆಂಟ್ ಪ್ರಿಪರೇಷನ್, ಫೈನಲಿ ಸೇವ್ ಮಾಡಿದಾಗ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಸೆಕೆಂಡರಿ ಮೆಮೊರಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಅದೇ ಇಲ್ಲಿ ಫೋರ್ತ್ ಲೈನು ಹೇಳ್ತಾ ಇರೋದು. ಪ್ರೋಗ್ರಾಮ್ಸ್ ಆರ್ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಜನರಲಿ ಸ್ಟೋರ್ಡ್ ಇನ್ ಸೆಕೆಂಡರಿ ಮೆಮೊರಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಆ್ಯಂಡ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ಎ ಪ್ರೋಗ್ರಾಮ್, ಅದು ಎಕ್ಸಿಕ್ಯೂಷನ್ ಮಾಡಲ್ಲ, ಸೇವ್ ಮಾಡಿದ ತಕ್ಷಣ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ನೀವು ಯಾವಾಗಲಾರೋ ಪ್ರೋಗ್ರಾಮ್ ಓಪನ್ ಮಾಡಿ ನೋಡ್ಬೋದು, ಆಗ ಅದು ಸೆಕೆಂಡರಿ ಮೆಮೊರಿಲಿದೆ. ಬಟ್ ನೀವು ರನ್ ಮಾಡಿದಾಗ ಅದು ಆ ಪೋರ್ಷನಲ್ಲಿ ಇರಲ್ಲ. ಇಟ್ ಗೋಸ್ ಟು ದಿ ಪ್ರೈಮರಿ ಮೆಮೊರಿ ಸೆಕ್ಷನ್, ರ್ಯಾಮ್ ಸೆಕ್ಷನ್ಗೆ ಹೋಗುತ್ತೆ. ಪ್ರೋಗ್ರಾಮ್ಸ್ ಆರ್ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಜನರಲಿ ಸ್ಟೋರ್ಡ್ ಇನ್ ಸೆಕೆಂಡರಿ ಮೆಮೊರಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ಎ ಪ್ರೋಗ್ರಾಮ್ ದೇ ಆರ್ ಫಸ್ಟ್ ಲೋಡೆಡ್ ಇನ್ ಟು ದಿ ಪ್ರೈಮರಿ ಮೆಮೊರಿ. ನೀವು ರನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಿ ಪ್ರೋಗ್ರಾಮ್ ಟೆಕ್ಸ್ಟ್ ಎಡಿಟರೇ ಇರ್ಬೋದು, ನೀವು ಇಲ್ಲಿ ಯುನಿಕ್ ಸ್ಕ್ರಿಪ್ಟಿಂಗ್ ರನ್ ಮಾಡ್ತಾನೆ ಇರ್ಬೋದು, ಸೇವ್ ಮಾಡಿ ಇಟ್ಟಿದ್ದೀರಾ, ನೀವು ರನ್ ಮಾಡ್ತಿರಲ್ಲ. ವಾಟ್ ಈಸ್ ದಿ ಕಮಾಂಡ್ ಟು ರನ್ ದಿ ಯುನಿಕ್ ಸ್ಕ್ರಿಪ್ಟ್? ನೀವು CH ಮೋಡ್ ಕೊಟ್ಟು ಅದಕ್ಕೆ ರೈಟ್ಸ್ ಅಸೈನ್ ಮಾಡಿ ನೆಕ್ಸ್ಟು ./ಫೈಲ್ ನೇಮ್ .sh ಅಂತ ಕೊಟ್ಟು ಎಂಟರ್ ಪ್ರೆಸ್ ಮಾಡ್ತೀರಾ. ಇದು ಯುನಿಕ್ಸ್ ಸ್ಕ್ರಿಪ್ಟ್ ರನ್ ಮಾಡೋ ಮೆಥಡ್. ಸಿ ಪ್ರೋಗ್ರಾಮಲ್ಲಿ ಟೈಪ್ ಮಾಡಿದ್ಮೇಲೆ ಅಲ್ಲೇ ನಿಮ್ಗೆ ಆಪ್ಷನ್ ಇರುತ್ತೆ, ರನ್ ಅಂತ ಕ್ಲಿಕ್ ಮಾಡ್ತೀರಾ. ಈ ರನ್ನಿಂಗ್ ಟೈಮ್ ವೆನೆವರ್ ಯು ಎಕ್ಸಿಕ್ಯೂಟ್ ಸಮ್, ಇದನ್ನ ಎಕ್ಸಿಕ್ಯೂಷನ್ ಅಂತ ಹೇಳ್ತಾರೆ. ಎಕ್ಸಿಕ್ಯೂಷನ್ ಮಾಡಿದಾಗ, ರನ್ ಮಾಡಿದಾಗ ಪ್ರೋಗ್ರಾಮು ಅದು ಏನು ಸೇವ್ ಮಾಡಿದಾಗ ಸೆಕೆಂಡರಿ ಮೆಮೊರಿಲಿತ್ತು, ಈಗ ಅಲ್ಲಿರಲ್ಲ, ಈಗ ಅದು ಪ್ರೈಮರಿ ಮೆಮೊರಿಲಿದೆ. ಪ್ರೈಮರಿ ಮೆಮೊರಿಲಿ 1 ಮಿಲಿಯನ್ತ್ ಆಫ್ ಎ ಸೆಕೆಂಡ್, ಯಾವುದೋ ಒಂದು ನ್ಯಾನೋ ಸೆಕೆಂಡಲ್ಲಿ, ಅದು ಒಂದು ಸೆಕೆಂಡ್ದು ಯಾವುದೋ ಒಂದು ಮೈನ್ಯೂಟ್ ಪಾರ್ಟಲ್ಲಿ ಅದು ರನ್ ಆಗಿ ಎಕ್ಸಿಟ್ ಆಗಿಬಿಡುತ್ತೆ. ಅಷ್ಟು ಟೈಮ್ ಮಾತ್ರ ಅದು ರ್ಯಾಮಲ್ಲಿ ಪ್ರೈಮರಿ ಮೆಮೊರಿನಲ್ಲಿ ಇರುತ್ತೆ. ಸೊ when a program is loaded into the primary memory for execution, that executing state of a program, ನನಗೆ ಹೇಳಿದೆ ಯಾವುದೋ ಒಂದು ಸೆಕೆಂಡ್ದು ಒಂದು ಮೈನ್ಯೂಟ್ ಪೋರ್ಷನ್ ಆಫ್ ಟೈಮ್ ಅಲ್ಲಿ ಏನು ಎಕ್ಸಿಕ್ಯೂಷನ್ ಆಗ್ತಿರುತ್ತೆ ಆ ಸ್ಟೇಟ್ ಆಫ್ ದಿ ಪ್ರೋಗ್ರಾಮ್ನೇ ಪ್ರಾಸೆಸ್ ಅಂತ ಹೇಳ್ತೇವೆ. ಒಂದು ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದೀನಿ. ಒಂದು ಎಕ್ಸಾಂಪಲ್ಲು ನೋಟ್ ಪ್ಯಾಡ್ ಆಗಲಿ, ವರ್ಡ್ ಪ್ಯಾಡ್ ಆಗಲಿ, ಟೆಕ್ಸ್ಟ್ ಎಡಿಟರ್ ಆಗಲಿ, ನೀವು ಟೈಪಿಂಗ್ ಮಾಡೋಕ್ಕೆ ಯಾವುದೋ ಒಂದು ಎಡಿಟರ್ ಓಪನ್ ಮಾಡಲೇಬೇಕು. ನೀವು ಓಪನ್ ಮಾಡೋ ತನಕ ನೋಟ್ ಪ್ಯಾಡ್ ಈಸ್ ಎ ಪ್ರೋಗ್ರಾಮ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ ಮೆಮೊರಿ. ಓಪನ್ ಮಾಡೋ ತನಕ ಅದೆಲ್ಲಿರುತ್ತೆ? ಸಿಸ್ಟಮ್ ಆನ್ ಮಾಡಿದಾಗ ಸೆಕೆಂಡರಿ ಮೆಮೊರಿಲಿ ಇರುತ್ತೆ.
But when user clicks on the notepad icon to work in it, a process is started. ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವೊಂದು ಪ್ರೋಗ್ರಾಮ್ ರನ್ ಮಾಡಬೇಕು ಅಂತೇನಿಲ್ಲ. ನೋಟ್ಪ್ಯಾಡ್ ಜಸ್ಟ್ ಓಪನ್ ಮಾಡಿ ಅಥವಾ MS ವರ್ಡ್ ಜಸ್ಟ್ ಓಪನ್ ಮಾಡಿ, ಯಾವುದೇ ಅಪ್ಲಿಕೇಶನ್ ಜಸ್ಟ್ ಓಪನ್ ಮಾಡಿ ಸ್ಕ್ರೀನ್ ಮುಂದೆ ಡಿಸ್ಪ್ಲೇ ಸೆಕ್ಷನಲ್ಲಿ, ಡಿಸ್ಪ್ಲೇ ಸ್ಟೇಟಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ಎ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಅಂತ. ಯಾವಾಗ ಡಿಸ್ಪ್ಲೇ ಆಗ್ತಾ ಇದೆ ಯಾವುದೇ ಅಪ್ಲಿಕೇಶನ್ನು, ಅದು ರನ್ನಿಂಗ್ ಸ್ಟೇಟಲ್ಲಿದೆ ಅಂತ. ನೀವು ಅದು ಕ್ಲೋಸ್ ಮಾಡೋವರೆಗೂ ಅಪ್ಲಿಕೇಶನ್ನು ರನ್ನಿಂಗ್ ಸ್ಟೇಟಲ್ಲಿದೆ ಅಂದರೆ ಅದು ರ್ಯಾಮಲ್ಲಿ, ಪ್ರೈಮರಿ ಮೆಮೊರಿಲಿ ಇದೆ. ಪ್ರಾಸೆಸ್ ಸ್ಟಾರ್ಟ್ ಆಯಿತು. A process is started that runs the notepad program. A program may have several processes. ಒಂದು 4-5 ನೋಟ್ಪ್ಯಾಡ್ ವಿಂಡೋನ ಓಪನ್ ಮಾಡಿದ್ರೆ ಆ 4 to 5 processes ರನ್ ಆಗ್ತಿದೆ ಅಂತ ಅರ್ಥ. A program may have several processes. ಅದಕ್ಕೆ ಇದು ಒಂದು ಎಕ್ಸಾಂಪಲ್. ಇನ್ಸ್ಟಾನ್ಸಸ್ ಆಫ್ ನೋಟ್ಪ್ಯಾಡ್ ಪ್ರೋಗ್ರಾಮ್ ನೀವು ಎಷ್ಟಾರೋ ವಿಂಡೋ ಓಪನ್ ಮಾಡಿ ಇಡಬಹುದು. ಈಚ್ ನೋಟ್ಪ್ಯಾಡ್ ಪ್ರೋಗ್ರಾಮ್ running referred as a process.